ಫ್ರೆಂಡ್ ಕೇಳ್ತಾ ಇದ್ಲು, ಅಲ್ಲ ನೀನು ಯಾವಾಗ ಜುಟ್ಟು ಕುಣಿಬೇಕು ಅಂತದಲ್ಲ, ಜುಟ್ಟು ಹೆಂಗೆ ಕುಣ್ದದಮ್ಮಿ ಅಂತ ಕೇಳಿದ್ಲು ನೀನು ಬಾಮಿ ನಾನು ಒಲೆ ಮುಂಚೆ ಕೂತಿದ್ದಾಗ ನೀನು ಕುಣಿಸ್ತೀನಿ, ಅಂಡಲ್ಲಿ ಬೆಂಕಿ ಹಾಕ್ರ ಮೇಲೆ ಹೆಂಗೆ ಕುಣಿತದ ಗೊತ್ತಾಗುವೆ ಅಂತ ಅಂದೆ. ನಾನು ಬರಲ್ಲ ಕಣ ಹೋಗವ ಅಂದ್ಲು. ನೋಡಿ ಇವತ್ತು ಬಂದಿರೋಳಿಗೆ ಜುಟ್ಟ ಕುಣಿಸಿರುನಿ, ಇದು ತಿಂದರೆ ಜುಟ್ಟು ಹೆಂಗೆ ಕುಣಿತದೆ ಅಂತ ಗೊತ್ತಾಯ್ತದೆ. ಅವಳಿಗೇನು ಗೊತ್ತು? ಮಾನ್ಕಾಯಿ ಚಟ್ನಿ ಬೇಕೇನೆ ನಿಂಗೆ? ಹಸಿ ಎಲ್ಲ ಮಾನ್ಕಾಯಿ ತಿಂತೀವಿ ಅಂದರೆ ನೀನು ಚಟ್ನಿ ಕೇಳ್ಕೊತಿದ್ದೆ. ಬಾಯ್ಲಿ ಮಾಡ್ಕೊಡ್ತೀನಿ ನೋಡು. ಒಂದು ಸೌತೆಪುಳಿಕಾಯಿ ತಂದಿದ್ದೀನಿ, ಚಟ್ನಿ ಮಾಡಿ ಕೊಡ್ತೀನಿ. ಬಿಸಿ ಬಿಸಿ ಅನ್ನಕ್ಕೆ ಹಾಕೋತೀನಿ. ನೀನು ನನ್ನ ಕೆಲಸ ಮಾಡ್ಕೊಡಮ್ಮಿ, ಬಿರ್ಬಿರ್ನ ನೀನು ಇವಾಗ ಸ್ವಲ್ಪ ಜಾಸ್ತಿನೇ ಮಾಡಿ. ಆಯಿತು ಬಿಡಮ್ಮಿ, ಮಾಡ್ಕೊಡ್ತೀನಿ. ನನ್ನ ಫ್ರೆಂಡ್ಸ್ ಹೊಸೆ ಬಸ್ರಿ ಎಲ್ಲರೂ ಏನೇನೋ ಕೇಳ್ಕೊಂಡ್ರೆ ಔಷಧಿ ಬಸ್ಸಿದ್ದು ಮಾನ್ಕಾಯಿ ಚಟ್ನಿ ಕೇಳ್ಕೊಂಡವಳೆ. ಅವಳಿಗೆಲ್ಲ ನೀವು ಬಸ್ಸಿರು ಯಾಕೆ ಏನೇನು ಕೇಳಿದ್ರೆ ಹಿಂಗೆ ಮಾಡಿಕೊಡ್ಬೇಕಂತ ತೋರಿಸ್ತೀನಿ ಬನ್ರವ. ನಮ್ಮ ಇದ್ಲಿಗೆ ಪಾಪ ಬಸ್ರಿ ಹುಡುಗಿ ಮಾವಿನಕಾಯಿ ಹಸಿ ಅವಳಿಗೇನು ಅಷ್ಟು ಇಷ್ಟ ಇಲ್ವಂತೆ. ಚಟ್ನಿ ಮಾಡ್ಕೊಡಂಟಿ ಅಂದೇಲಿ ತಿನ್ನೋಕ್ಕೆ ಅಂದ್ಲು. ಅದಕ್ಕೋಸ್ಕರ ಚಟ್ನಿ ಮಾಡ್ತಾಯಿದ್ದೀನಿ. ಬಸ್ರಿರೇ ತಿನ್ನಬೇಕಂತ ಏನಿಲ್ಲ, ಬಿಡು ಮನ್ಸರು ತಿನ್ಬೋದು, ಬೇಜಾರು ಏನಾಗಲ್ಲ. ನೋಡಿ ಇದಕ್ಕೆ ಒಂದು ಮಾವಿನಕಾಯಿ ಈಗ ರೇಟ್ ಜಾಸ್ತಿ, 60 ರೂಪಾಯಿ ಕೊಟ್ಟು ಒಂದು ಮಾವಿನಕಾಯಿ ತೊಗೊಬಂದಿದ್ದೀನಿ. ಸೌತೆಪುರಿ ಮಾವಿನಕಾಯಿ ಅದು ಕಾಲದೆಲ್ಲಾರ ಕೇಳಿದ್ಲೆ ರೇಟ್ ಜಾಸ್ತಿ ಇರುವಾಗ ಕೇಳೋಳೆ. ನೋಡಿ ಇಷ್ಟು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ, ಇಷ್ಟು ಜೀರಿಗೆ, ಇಷ್ಟು ಖಾರದ ಪುಡಿ. ಅದೇ ಡಿಫ್ರೆಂಟ್ ಏನು ಚಟ್ನಿ, ಮಾವಿನಕಾಯಿ ಚಟ್ನಿ ಡಿಫ್ರೆಂಟ್ ಅಂದರೆ ಈಗ ನಾವು ಒಣಮೆಣ್ಸಿಗೆ ಹಾಕ್ತೀವಿ ಚಟ್ನಿಗೆ, ಇಲ್ಲ ಹಸಿಮೆಣ್ಸಿಗೆ ಹಾಕ್ತೀವಿ. ಇದು ಖಾರದ ಪುಡಿ ಹಾಕಿ ಆಡಿಸೋದೆ ಮಾವಿನಕಾಯಿ ಚಟ್ನಿದು ಒಂದು ಸೀಕ್ರೆಟ್ ನಿಮಗೆ, ಆಯಿತಾ? ನೋಡಿ ಇಷ್ಟು ಬೆಳ್ಳುಳ್ಳಿ ಹಾಕೋಬೇಕು, ಇಷ್ಟು ಜೀರಿಗೆ, ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಇಷ್ಟೇ ಚೆನ್ನಾಗಿ ರುಬ್ಬಿಟ್ಟು ಒಂದು 2 ಒಣಮೆಣ್ಸಿಕಾಯಿ ಮುರಿದಾಕಿ ಸಾಸಿವೆ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ಟು ತುಪ್ಪ ಹಾಕ್ಕೊಂಡು ಮಾವಿನಕಾಯಿ ಚಟ್ನಿ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಉಣ್ತಾಯಿದ್ರೆ ಇನ್ನೊಂದು ಸ್ವಲ್ಪ ಉಣ್ಣಾನೆ ಅನ್ಬೇಕು. ತರಕಾರಿಯಾಗಿ ಆಡಿಸ್ಕೊಳ್ಳಿ, ಜಾಸ್ತಿ ರುಬ್ಬೇಡ್ರಿ. ಕಲ್ಲೆಲ್ಲಾರು ಆಡಿಸ್ಕೊಳ್ಳಿ, ಮಿಕ್ಸಿಲಾರು ಆಡಿಸ್ಕೊಳ್ಳಿ, ಮಾಡ್ಕೊಂಡು ತಿಂದ್ಬಿಟ್ಟು ಹೆಂಗಿದೆ ಅಂತ ಒಂದು ಕಮೆಂಟ್ ಮಾಡಿ. ಇದು ನೀರೇನು ಬೇಡ, ತರಕಾರಿಯಾಗಿ ಆಡಿಸ್ಕೊಂಡು ಎತ್ಕೊಬನ್ನಿ ಒಗ್ಗರಣೆ ಹಾಕುವ. ಮಾವಿನಕಾಯಿ ಚಟ್ನಿಗೆ ಸ್ವಲ್ಪ ಎಣ್ಣೆ ಒಗ್ಗರಣೆ ಹಾಕೋಣ. ನಮ್ಮ ಇದು ಖಾರ ರುಚಿಯಾಗಿ ತಿನ್ನಲಿ. ಸ್ವಲ್ಪ ಸಾಸಿವೆನೂ ಹಾಕಿ ಚಿಟಪಟ ಅನಿಸಿ ರುಚಿಯಾಗಿ ಮಾಡಿಕೊಡ್ತೀನಿ. ಪಾಪ ತಿನ್ನಲಿ. ಹಸಿ ಹೆಚ್ಚಾಗಿ ಹಾಕೋಣ ಸಾಸಿವೆ. ಚೆನ್ನಾಗಿ ಚಿಟಪಟ ಅನ್ಬೇಕು. ಮುರ್ದಾಕೋಣ ಚಿಟಪಟ ಅಂತ ಕರ್ಬೇವು ಸೊಪ್ಪು ಸ್ವಲ್ಪ ಹಾಕೋಣ. ಸ್ವಲ್ಪ ಬೆಳ್ಳುಳ್ಳಿನೂ ಹಾಕೋಣ. ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ಚಟ್ನಿ ಹಾಕ್ಕೊಳ್ಳೋಣ. ಇದು ಒಂಥರ ಡಿಫ್ರೆಂಟಾಗಿ ಏನೋ ನಮ್ಮ ಇಲ್ಲಿ ಬಳಸ್ಕೊಂಡಿರ್ತಕ್ಕ ಚೆನ್ನಾಗೇ ಇದೆ ಕಣ. ಬಾಯಲ್ಲಿ ನೀರು ಬರ್ತದೆ. ಎಲ್ಲ ಅಮ್ಮನಿಗೆ ಏನು ತಿಂದರೂ ಏನು ಅಡುಗೆ ಮಾಡಿದ್ರು ಬಾಯಲ್ಲಿ ನೀರು ಬರುತ್ತೆ ಅಂತೇಳಿ. ಬಾಯಲ್ಲಿ ನೀರು ಬರ್ದಿರೋ ಅಡುಗೆ ಯಾವುದು ಅಂತ ನಾನು ಉಪ್ಪು ಹಚ್ಚಿ ಕಳಿಸಿದ್ರು ಬಾಯಲ್ಲಿ ನೀರು ಬರುತ್ತೆ. ಏನು ಮಾಡಿದ್ರು ಒಬ್ಬರು ಏನೋ ಒಂದು ವಿಡಿಯೋ ನೋಡಿದೆ, ತುಪ್ಪ ತಗೋಗಿ ಸಾರು ತಗೋಗಿ ಮುದ್ದೆ ಮೇಲೆ ಒಯ್ತಾರೆ. ಅದು ತಿನ್ಬೇಕು ಅನ್ಸುತ್ತಾ? ಮಾಡ್ತಾಯಿದ್ರೆ ತಿನ್ಬೇಕು ಅನ್ಸ್ಬೇಕು. ಅದು ಅಡುಗೆ, ಯಾವ ಅಡುಗೆನೇ ಮಾಡಲಿ ಏನೇ ಮಾಡಲಿ, ಒಂದು ಉಪ್ಪು ಗೊಜ್ಜೆ ಕಲಿಸ್ತೀವಿ, ಒಂದು ಚಟ್ನಿ ಮಾಡಲಿ, ನಮಗೆ ಬಾಯಲ್ಲಿ ನೀರು ಬಂದರೆ ಕಣ್ಣಿಗೆ ಇಚ್ಛೆ ಆದರೆ ಕಳ್ಗಿಚ್ಚೆ ಆಗುತ್ತಂತೆ. ಕಣ್ಣಿಗೆ ಇಚ್ಛೆ ಆಗಿಲ್ಲ ಅಂದರೆ ಕಳ್ಗಿಚ್ಚೆ ಆಗಲ್ಲ ಅಂತೆ. ಆ ಥರ ಮಾಡುವಾಗ ತಿನ್ಬೇಕು ಅನಿಸಿದ್ರೇ ಅದು ಮನಸ್ಸಿಗೆ ತಿನ್ಬೇಕಂತ ಆಸೆ ಬರೋದು. ಎಲ್ಲ ಏನೇನೋ ಬಸ್ಕೊಂಡ್ರೆ ನಮ್ಮ ಐದು ಬಂದು ಮಾವಿನಕಾಯಿ ಚಟ್ನಿ ಕಳ್ಕೊಂಡು ನಾವು ಒಂಚೂರು ತಿನ್ನೋಡ್ತೀನಿ ಚೆನ್ನಾಗಿದೆ ಹೆಂಗೆ ಅಂತ. ಸೂಪರಾಗದೆ. ಹೆಂಗದೆ ಗೊತ್ತಾ? ಚಟ್ನಿಗೆ, ದೋಸೆಗೆ, ಇಡ್ಲಿಗೆ, ಅನ್ನಕ್ಕೆಲ್ಲ ಸೂಪರಾಗದೆ. ಅದಕ್ಕೆ ಹುಡುಗಿ ಕೇಳ್ಕೊಂಡಿರೋದು ಹಿಂಗೆ ಬೇಕು ಅಂತ. ತುಂಬ ಚೆನ್ನಾಗದೆ. ನೀವು ಒಂದು ಸಲ ಮಾಡಿ ತಿಂದ್ಬಿಟ್ಟು ಹೇಗಿದೆ ಅಂತ ನಂಗೆ ಒಂದು ಕಮೆಂಟ್ ಮಾಡಿ. ನಮ್ಮ ಮೈಲಿ ಕೇಳ್ಕೊಳ್ಳೋದಲ್ಲ, ನೀವು ಮಾಡಿ ತಿನ್ಬೇಕಂತ ಆಸೆ ನನಗೆ. ಒಂದು ಸಲ ಮಾಡಿ ನೋಡಿ.